ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಆದ್ರೆ ಮನುಷ್ಯತ್ವೇ ಇಲ್ಲದ ಇಂಥವರಿಗೆ ಏನ್ ಹೇಳ್ಬೇಕು ಹೇಳಿ. ಕ್ಯಾಂಟರ್ ಲಾರಿ ಮೇಲೆ ಇಬ್ರು ಹುಡುಗರು ಹತ್ತಿ ಕಸದ ರಾಶಿಯನ್ನ ಹೇಗೆ ಹಾಕ್ತಿದ್ದಾರೆ ನೋಡಿ. ಇದು ನಾವು ನಮ್ಮ ಜನಪರ ಸುದ್ದಿಗೆ ತೆರಳುತ್ತಾ ಇದ್ದಾಗ ಕಂಡು ಬಂದ ದೃಶ್ಯ. ಹೌದು, ಗಾಡಿ ಮೇಲೆ ನಿಂತು ಕೈಗಾರಿಕಾ ಪ್ರದೇಶದಲ್ಲಿ ಖಾಲಿ ಇರುವಂತಹ ಜಾಗದಲ್ಲಿ ಕಸವನ್ನ ಎಸೆತಾ ಇರುವುದನ್ನ ಟೈಮ್ 9 ನ್ಯೂಸ್ ವಾಹನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಹೋಗ್ತಾ ಇರುವಾಗ ನೋಡಿ ಆ ಇಬ್ಬರು ಹುಡುಗರು ಗಾಡಿ ಮೇಲೆ ನಿಂತು ಕೈಗಾರಿಕಾ ಪ್ರದೇಶದಲ್ಲಿ ಖಾಲಿ ಇರುವ ಜಾಗದಲ್ಲಿ ಕಸವನ್ನ ಎಸೆತಾ ಇರುವುದನ್ನ ಪ್ರಶ್ನೆ ಮಾಡಿದೆ. ನಮ್ಮ ಟೈಮ್ 9 ನ್ಯೂಸ್ ಸಿಬ್ಬಂದಿ ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಜೊತೆಗೆ ಯಾಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಬ್ಬರ ಕಳ್ಳಾಟವನ್ನ ಬಟಾಬಯಲು ಮಾಡಿದೆ. ತಕ್ಷಣ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ರವಿಶಂಕರ್ಗೆ ಈ ಬಗ್ಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದು, ತಕ್ಷಣವೇ ಸ್ಥಳಕ್ಕೆ ಪಿಡಿಒ ಆಗಮಿಸಿದ್ದು ಆ ಇಬ್ಬರು ತಪ್ಪಿತಸ್ಥರಿಗೆ ತಕ್ಕ ಶಾಸ್ತಿಯನ್ನ ಮಾಡಿದ್ದಾರೆ. ಬಿಸಾಕಿದ್ದ ಕಸವನ್ನ ಅವರಿಂದಲೇ ಎತ್ತಿಸಿ ಗಾಡಿಗೆ ತುಂಬಿಸಿ 5,000 ರೂಪಾಯಿ ದಂಡ ಹಾಕಿ ಮತ್ತೆ ಇಂತಹ ಕೆಲಸ ಮಾಡಬಾರ್ದು ಅಂತ ಹೇಳಿ ಬುದ್ಧಿ ಹೇಳಿದ್ದಾರೆ. ಒಟ್ನಲ್ಲಿ ಇಂತಹ ಮತಿಹೀನರಿಗೆ ಇನ್ನಾದ್ರೂ ಬುದ್ಧಿ ಬರುತ್ತಾ? ಕಾದು ನೋಡೋಣ. ನಮಗೆ ಕಸ ತಂದು ಲಾರಿಲಿ ಸುರಿತಿದ್ದಾರೆ ಅಂತ ಗ್ರಾಮ ಪಂಚಾಯತಿ ಕಚೇರಿಗೆ ಮಾಹಿತಿ ಬಂತು. ಇಮಿಡಿಯೇಟ್ಲಿ ನಾನು ಅಲ್ಲಿ ಸೋಂಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಕರ್ತವ್ಯ ನಿರ್ವಹಿಸ್ತಾ ಇರ್ತೀನಿ. ಇಮಿಡಿಯೇಟ್ಲಿ ಬಂದು ನೋಡಿದಾಗ ಇವರು ಎಲ್ಲ ಎಲ್ಲಿ ತಂದಿರೋ ಅಂತ ಗೊತ್ತಿಲ್ಲ. ಆ ಹುಲ್ಲನ್ನು ಮತ್ತು ಬೇಡದಿದ್ದು ವೇಸ್ಟ್ ಎಲ್ಲ ಇದ್ಬಿಟ್ಟು ಇಲ್ಲೊಂದು ಪಾಳು ಹಳ್ಳ ಇದೆ, ನಮ್ಮದು ಕೆರೆ ಹೊಂಡ, ಇದಕ್ಕೆ ತಂದು ಬಿಸಾಕಿದ್ದಾರೆ. ಆ ವಿಡಿಯೋ ಮಾಡ್ಕೊಂಡು ನಮಗೆ ಕೂಡ ವಿಡಿಯೋ ಕಳಿಸಿದ್ರು. ಇಮಿಡಿಯೇಟ್ಲಿ ಬಂದು ಆಕ್ಷನ್ ತೊಗೊತಿದ್ವಿ. ಇವ್ರು ಯಾರು ಏನಿಲ್ಲ, ತಮಿಳ್ನಾಡು ಥರ ಲ್ಯಾಂಗ್ವೇಜನ್ನು ಮಾತಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಇವರಿಗೆ ಪನಿಷ್ಮೆಂಟ್ ಆಗಬೇಕು ಅಂತಲೇ ಬಂದು ಫೈನ್ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ಇಲ್ಲಿ ಕಸನೂ ಹಾಕಬಾರ್ದು. ಈಗ ಎಲ್ಲಿ ತಂದರೆ ಟೋಟಲ್ ತಗೊಬಂದು ಇಲ್ಲಿ ಬಂದು ಬಿಸಾಕ್ತೀವಿ ಸರ್, ಇನ್ನು ಮುಂದೆ ನಮಗೆ ಗೊತ್ತಿಲ್ಲ, ಹಾಕಲ್ಲ ಅಂತಿದ್ದಾರೆ. ಇವರಿಂದಲೇ ನೋಡಿ ಈಗ ನಮಗೆ ಕಸನ ಸೆಗ್ರಿಗೇಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಈ ಥರ ಕಸ ತಂದು ಎಲ್ಲಿಂದ ತರ್ತಾರೋ ಇಷ್ಟೊಂದು ಲೋಡೆಲ್ಲ ಬಿಸಾಕಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ಲೀನ್ ಮಾಡಿ ಎಷ್ಟು ಕ್ಲೀನ್ ಮಾಡಿದ್ರು ನಮಗೆ ಆಗ್ತಾ ಇಲ್ಲ. ಇಷ್ಟು ಕಸ ಕೂಡ ಇದು ಪ್ಲಾಸ್ಟಿಕ್ಕು, ದನ ಕರುಗಳು ತಿಂದರೂ ಕೂಡ ಸಾವು ಅಂತೂ ಖಂಡಿತ. ಇಂಥದ್ರಲ್ಲಿ ಕೆಲವು ಈಗ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಆಗಿರ್ಬೋದು, ಈಗ ತಂದಿದ್ದು ಈ ಕಸನ ಸೆಗ್ರಿಗೇಟ್ ಮಾಡಿ ನಾವು ಕಸದ ಇದು ಮಾಡಿದರೆ ಎಷ್ಟೋ ಜನರಿಗೆ ಅನುಕೂಲವಾದ ಮೆಸೇಜ್ ಹೋಗ್ತಿದೆ. ಇಲ್ಲ ಅಂತಂದರೆ ಈ ಥರ ಬ್ಯಾಡ್ ಮೆಸೇಜ್ ಹೋದ್ರಿಂದ ಜನರು ಕೂಡ ಪಂಚಾಯತಿ ಕ್ಲೀನ್ ಮಾಡ್ತಿಲ್ಲ ಅಂದ್ಕೊಂಡ್ರೆ ಇದನ್ನು ಫಸ್ಟು ತಡಿಬೇಕು. ಇದೇನು ಇಲ್ಲ ಅಂದರೆ ಒಂದು ವಾರ್ಡಿನ ಕಸ, ಇದು ಇಲ್ಲಿ ಆಗ್ತಿರೋದು ಒಂದು ವಾರ್ಡಿನ ಕಸ. ಇಷ್ಟು ವಾರ್ಡಿಂದು ಒಂದು ಕಡೆ ಹಾಕಿದ್ರೆ ನಮಗೆ ಪಂಚಾಯತಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊತಿಲ್ಲ. ಇಮಿಡಿಯೇಟ್ಲಿ ಬಂದಿದ್ದೀವಿ, ಇವ್ರು ಯಾರೋ ಅಂತ ಗೊತ್ತಿಲ್ಲ, ಆದರೂ ಕೂಡ ಅವ್ರಿಗೆ ಇಮಿಡಿಯೇಟ್ಲಿ ಇವತ್ತು ಫೈನ್ ಕೂಡ ಹಾಕಿದ್ದೀನಿ. 5,000 ಫೈನ್ ಹಾಕಿದ್ದೀವಿ. ಇನ್ನು ಮುಂದೆ ಕಸ ಇದೇ ಲಾರಿಗೆ ತುಂಬಿಸ್ಬಿಟ್ಟು ಕಳಿಸ್ತಾ ಇದ್ದೀವಿ. ಯಾವುದೇ ರೀತಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಕೂಡ ಹೇಳಿದ್ದೀವಿ. ಇಲ್ಲಿ ತಪ್ಪಾಯ್ತು ಒಂದೊಂದ್ಸರಿ ಹಾಕಲ್ಲ.